ಪ್ರಸನ್ನ ಮತ್ತು ಮಾಲತಿ ಇಬ್ಬರು ಬಂದು ನಾವು ಗಾಂಧಿನಗರದ ಮನೆಗೆ, ಜಯಶ್ರೀ ನಾನೊಂದು ಪ್ರೊಡಕ್ಷನ್ ತೊಗೊಂಡಿದ್ದೀನಿ, ಭಾಳ ಖುಷಿಯಾಯಿತು. ಪ್ರಸನ್ನ ಪ್ರೊಡಕ್ಷನ್ ತೊಗೊಂಡಿದ್ದು ಯಾವುದು? ಮ್ಯಾಕ್ಸಿಮ್ ಗಾರ್ಗಿದು ಮದರ್. ನಾನು NSTನಲ್ಲಿದ್ದಾಗ ಅದನ್ನು ನೋಡಿದ್ದೆ. ಗಾರ್ಗಿಯವ್ರ ಹೆಂಡ್ತಿನೇ ಮಾಡಿದ್ರು ಆ ರೋಲು, ಮದರ್ ರೋಲ್. ಸಮಯ ಸಿಕ್ಕಾಗ ನನಗೂ ಈ ಥರದ ರೋಲ್ ಮಾಡಬೇಕು ಅನ್ನೋ ಆಸೆ ಬಹಳ ಇತ್ತು. ಭಾಳ ಖುಷಿಯಾಗೋಯ್ತು ಆ ಹೆಸರು ಕೇಳ್ತಿದ್ದಂಗೆ. ನನಗೆ ಭಾಳ ಖುಷಿಯಾಗಿ ತುಂಬ ಖುಷಿಯಾಯಿತು. ಪ್ರಸನ್ನ, ನಾನು ಮದರ್ದು ಫೋಟೋಸ್ ನೋಡಿದ್ದೆ ಡೆಲ್ಲಿನಲ್ಲಿ NSTದು. ತುಂಬ ಖುಷಿಯಾಯಿತು ನನಗೆ ನೀನು ಕೇಳಿದ್ದು. ನೀನು ಅದರಲ್ಲಿ ಆ್ಯಕ್ಟ್ ಮಾಡಬೇಕು, ಭಾಳ ಖುಷಿಯಾಯಿತು. ಓಹ್ ಹೌದಾ, ಯಾವ ರೋಲು ಅಂತ. ಮದರ್ ನಾನು ಒಂದು ಸೆಕೆಂಡ್ ನನಗೆ ನಂಬಕ್ಕಾಗಲಿಲ್ಲ. ಯಾಕೆಂದರೆ ಇಟ್ಸ್ ನಾಟ್ ದಟ್ ಈಸಿ. ಸೇಮ್ ಥಿಂಗ್ ಇಲ್ಲಿ P. ಶೇಷಾದ್ರಿಯವರು ಮುಖಜ್ಜಿ ಮಾಡಬೇಕು ಅಂದಾಗ ಏನು ಭಯ ಆಯಿತು, ಅದೇ ಭಯ. ಯಾಕೆಂದರೆ ಗಾರ್ಗಿಯವ್ರ ಹೆಂಡತಿ ಮಾಡಿರುವಂಥದ್ದು ನಮ್ಮ ಕಲ್ಚರ್ ಅಲ್ಲ ಅದು. ಆ ಒಂದು ನಾಟಕದಲ್ಲಿ ಆ ಪಾತ್ರನ ನನ್ನ ಕೈನಲ್ಲಿ ಮಾಡೋಕ್ಕಾಗತ್ತಾ ಪ್ರಸನ್ನ? ನಾನು ಅದಕ್ಕೆ ಬಂದಿರೋದು, ನೀನು ಒಪ್ಗೋ ಅಂತ. ನಾನು ನೋಡೋದು ನನಗೇನು ಗೊತ್ತಿಲ್ಲ, ನೀನು ಮಾಡ್ಸಂಗಿದ್ರೆ ನಾನು ಬರ್ತೀನಿ, ಇಲ್ಲ ಅಂದರೆ ನಾನು ಬರಲ್ಲ. ಸೊ ಹಾಗಾಗಿ ಆ ಒಂದು ನಾಟಕ ಮಾಡಿದ್ದಿದ್ದು, ಅದರಲ್ಲೆಲ್ಲ ದೊಡ್ಡ ದೊಡ್ಡವರೇ ಇದ್ದಿದ್ದು. ಕಾರಂತರ ಮ್ಯೂಸಿಕ್ಕು, ವಿ ರಾಮಮೂರ್ತಿಯವರು ಲೈಟಿಂಗು, ಪ್ರಸನ್ನ ಡೈರೆಕ್ಷನ್ನು, ಕಾಸ್ಟ್ಯೂಮ್ ಪ್ರೇಮ ಕಾರಂತು, ಎಲ್ಲ ದೊಡ್ಡ ದೊಡ್ಡವರು, ತುಂಬ ದೊಡ್ಡ ದೊಡ್ಡವರು. ಇವರುಗಳ ಮಧ್ಯದಲ್ಲಿ ನಾನೊಬ್ಬಳು ಅಲ್ಲಿದ್ದೆ ಅಲ್ಲಿ. ಸೊ ಈ ಒಂದು ನಾಟಕದಲ್ಲಿ ಒಂದು ಸೀಕ್ವೆನ್ಸ್ ಒಂದು ಹೇಳ್ತೀನಿ ನಾನು. ಅಲ್ಲಿ ತಾಯಿ ಏನೂ ಓದ್ದಲೇ ಇರುವಂಥ ಅವಿದ್ಯಾವಂತೆ, ಅವಳಿಗೆ ಏನು ವಿದ್ಯೆ ಅನ್ನೋದೇ ಗೊತ್ತಿಲ್ಲ. ಮಕ್ಕಳನ್ನ ರೇಗ್ತಾ ಇರ್ತಾಳೆ, ಸ್ಟ್ರೈಕ್ ಮಾಡಿ 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 ನಿಮ್ಮ ಸಂಬಳಗಳನ್ನ ಕಟ್ ಮಾಡ್ಕೋತಾ ಇದ್ದೀರಾ, ನಿಮಗೆ ಊಟಕ್ಕಿಡೋಕ್ಕೆ ನನ್ನ ಹತ್ರ ಏನೂ ಇಲ್ಲ, ನೋಡೊಂದು ಬೇಳೆ ಇಲ್ಲ ನಾನು ಸಾರು ಮಾಡಬೇಕು ಅಂದರೆ, ಇಷ್ಟು ನೀರಾಗಿರೋದನ್ನು ನಿಮಗೆ ಬಡಿಸ್ಬೇಕು ನಾನು ಅಂತ ಮಕ್ಕಳ ಹತ್ರ ಜಗಳಾಡ್ತಿರೋಂಥ ಹೆಂಗಸು. ಸೊ ಇವ್ರು ಕಷ್ಟಪಡ್ತಿರೋದು ನೋಡಿ, ಓಕೆ ನಾನು ನಿಮ್ಮ ಜೊತೆಲಿ ಸಹಾಯ ಮಾಡ್ತೀನಿ. ಏನು ಅಂತಂದರೆ, ಅದು ಏನೋ ಪೇಪರ್ಗಳು ಮಾಡ್ತಿದ್ದೀರಲ್ಲ, ಅದರಲ್ಲಿ ನಾನು ಹಿಂಗೆ ಬ್ರೆಡ್ ಮಾರ್ತಿರ್ತಾಳೆ, ನಾನು ಅದರಲ್ಲಿ ಪಟ್ನ ಕಟ್ಟಿ ಕೊಡ್ತೀನಿ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ, ಇವಳು ಪಟ್ನ ಕಟ್ಟಿ ಕೊಟ್ಟರೆ ಒಂಥರದಲ್ಲಿ ಹಬ್ಬದ, ಓ ತಗೋ 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 ತಗೋ, ಇವ್ರು ಕಷ್ಟಪಡ್ತಿರ್ತಾರೆ, ಹೆಂಗೆ ತೊಗೊಂಡು ಹೋಗೋದು ಈ ಪಾಂಪ್ಲೆಟ್ಸ್ಗಳನ್ನು ಅಂತ. ಅದಕ್ಕೆ ಯಾಕೆ ನನಗೆ ಹೆಂಗಿದ್ರು ಪೇಪರ್ ಬೇಕು, ಕೊಡಿ, ನಾನು ಅದರಲ್ಲಿ ಬನ್ನು ಸುತ್ತಬಿಟ್ಟು ಕೊಡ್ತೀನಿ. ಒಳ್ಳೆ ಐಡಿಯಾ. ಅವಳು ಕ್ಲೀನಾಗಿ ಬನ್ನೆಲ್ಲ ಸುತ್ತಿ. ಸೊ ಹೀಗಾಗಿ ಫ್ಯಾಕ್ಟ್ರಿನಲ್ಲಿ ಪ್ರತಿಯೊಬ್ಬರು ಆ ಬನ್ ತೊಗೊಂಡು ಅದರಲ್ಲಿ ಓದಿ 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 ಹರಡ್ತಾ ಹೋಗುತ್ತೆ. ಓ ಅಂತ ಅಂದ್ಬಿಟ್ಟು, ಏಯ್ ಎಲ್ಲಿ ಸಿಕ್ತು ನಿನಗೆ? ಸಿಕ್ತು, ನಾನು ಬನ್ ಕೊಟ್ಟೆ, ನನಗೇನು ಗೊತ್ತು ಅದರಲ್ಲಿ ಏನು ಬರ್ದೈತೆ, ನನಗಂತೂ ಗೊತ್ತಿಲ್ಲ. ಸೊ ಇಷ್ಟು ಅವಿದ್ಯಾವಂತೆ. ಆಮೇಲೆ ಒಂದು ಫೈನ್ ಡೇ ಅವಳು ಏನಿರಬಹುದು ಇದರಲ್ಲಿ ಅಂತ ಕೂತ್ಕೊಂಡು ಕೇಳ್ತಾಳೆ, ಏನಾಯಿತು ಹೇಳಿ ಅಂತ. ಸೊ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ, ನಿಮ್ಮ ಜೊತೆ ನಾನು ಇರ್ತೀನಿ ಅಂತೇಳಿ. ನಾನು ಇರ್ತೀನಿ ಅಂದರೆ ಎಷ್ಟು ಮುಂದುವರಿತಾಳೆ ಅವಳು ಅಂತಂದರೆ, ಅವಳು ಪ್ಯಾಂಪ್ಲೆಟ್ಸ್ಗಳನ್ನ ಪ್ರಿಂಟ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಳೆ. ಕೊನೆಯಲ್ಲಿ ಬರ್ತಾ ಬರ್ತಾ ಮಗನ್ನ ಕಳ್ಕೊಂಡಾಗ ಇವಳೇ ಲೀಡರಾಗಿ ಫ್ಲ್ಯಾಗನ್ನು ಹಿಡ್ಕೊಂಡು ಹೊರಡ್ತಾಳೆ ಮೇ ಡೇಗೆ. ಸೊ ಇಂಥ ಒಂದು ಪಾತ್ರ, ಎಷ್ಟು ಒಂದು ಹೆಣ್ಣು, ಏನೂ ವಿದ್ಯೆ ಗೊತ್ತಿಲ್ಲದಲೇ ಇರೋವಂಥ ಒಂದು ಹೆಣ್ಣು, ABCD ಗೊತ್ತಿಲ್ಲದಲೇ ಇರೋವಂಥವಳು ಪೂರ್ತಿ ಕ್ರಾಂತಿಗೆ ಮುಂದೆ ನಿಂತಳು ಅಂತಂದರೆ ಗ್ರೇಟ್ ಅಲ್ವಾ? ಸೊ ಈ ಥರದ ಪಾತ್ರಗಳು ನನ್ನನ್ನು ಮುಂದಕ್ಕೆ ಕರ್ಕೊಂಡು ಬಂತು. ನಿಜ ಹೇಳಬೇಕು ಅಂದರೆ ನನಗೆ ಧೈರ್ಯ ತುಂಬಿದಂಥ ಪಾತ್ರಗಳು ಇವೆಲ್ಲ, ನನ್ನ ಜೀವನದಲ್ಲಿ ಧೈರ್ಯ ತುಂಬಿದಂಥ ಪಾತ್ರಗಳು ಸಾಕಷ್ಟು. ನಾನು ಅದನ್ನು ನನ್ನ ಜೀವನದಲ್ಲಿ ಆಗಿರುವಂಥ ನೋವು ಅಥವಾ ಕಷ್ಟ ಅಥವಾ ಒಂದು ಏನೋ ಒಂದು ಒಳ್ಳೆಯದೋ ಕೆಟ್ಟದ್ದು, ಒಟ್ಟಲ್ಲಿ ನನ್ನ ಪಾತ್ರಗಳಲ್ಲಿ ನಾನು ತುಂಬ್ತಾ ಇರ್ತೀನಿ. ಆ ಪಾತ್ರಗಳು ನನಗೆ ಕಲಿಸ್ತಾ ಇರ್ತವೆ, ನನ್ನ ಜೀವನದಲ್ಲಿ ಏನು ಬೇಕು ಅನ್ನೋದು ನಾವು ಕಲಿಸ್ತಾ ಇರ್ತವೆ. ಹೀಗೆ ನನಗೂ ನನ್ನ ಪಾತ್ರಕ್ಕೂ ಗಿವ್ ಆ್ಯಂಡ್ ಟೇಕ್ ಅನ್ನೋದು ತುಂಬ ಇದೆ. ಒಂಥರದಲ್ಲಿ ನಾವಿಬ್ಬರು ಕಲ್ಚರಲ್ ಎಕ್ಸ್ಚೇಂಜ್ ಅಂತಲೇ ಹೇಳಬೇಕು. ಆ ಪಾತ್ರಗಳು ನನ್ನ ಜೊತೆಲಿ ಸೇರ್ಕೋತವೆ, ನಾನು ಅವ್ಗಳ ಜೊತೆಲಿ ಸೇರ್ಕೋತೀನಿ, ಇಬ್ಬರು ಒಂದಾಗ್ತೀವಿ. ನಿಮ್ಮ ಮುಂದೆ ಬರ್ತೀನಿ ನಾನು ಅಷ್ಟೇ.